ಸದ್ಯ ರಾಜ್ಯದಲ್ಲಿ ಶಾಸಕರ ಫಾರಿನ್ ಟೂರ್ ಸಂಚಲನವನ್ನ ಮೂಡಿಸ್ತಾ ಇದೆ. ಇದು ಕಾಂಗ್ರೆಸ್ ಶಾಸಕರ ವೈಯಕ್ತಿಕ ಪ್ರವಾಸನ ಈ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಫಾರಿನ್ ಟೂರ್ ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಇದು ಕಾಂಗ್ರೆಸ್ ಶಾಸಕರ ವೈಯಕ್ತಿಕ ಪ್ರವಾಸನ ಅಥವಾ ಸಿದ್ದರಾಮಯ್ಯ ಅವರನ್ನ ಬಲಪಡಿಸುವ ಶಕ್ತಿ ಪ್ರದರ್ಶನನ ಈ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಸಿದ್ದು ಆಪ್ತರ ಫಾರಿನ್ ಟೂರ್ ಡಿಕೆ ಆಪ್ತರಲ್ಲಿ ಕಿಚ್ಚು ಹೆಚ್ಚಾಗುವಂತೆ ಮಾಡ್ತಾ ಇದೆ. ಇನ್ನು ಹಲವು ಶಾಸಕರಿಗೆ ವೀಸಾ ಸಮಸ್ಯೆ ಎದುರಾಗಿದ್ರೆ ಇನ್ನೂ ಕೆಲವು ಶಾಸಕರು ಒಲ್ಲದ ಮನಸ್ಸಿನಿಂದ ಟ್ರಿಪ್ ಹೋಗದೆ ತಟಸ್ಥರಾಗಿರೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಶಾಸಕರ ಫಾರಿನ್ ಟೂರ್ ನಾಯಕತ್ವ ಬದಲಾವಣೆ ಅಥವಾ ಕುರ್ಚಿ ಕಾದಾಟದ ಮಧ್ಯೆ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರೋದು. ಕಾಂಗ್ರೆಸ್ ಶಾಸಕರು ವೈಯಕ್ತಿಕವಾಗಿ ಒಬ್ರೊಬ್ರು ಹೋಗಿದ್ರೆ ಅಥವಾ ಒಂದಿಬ್ರು 3 ಜನ ಹೋಗಿದ್ರೆ ಇಷ್ಟೊಂದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರಲಿಲ್ಲ. ಬಟ್ 11 ಜನ ಹೋಗಿರೋದು, 20 ಜನರ ಹೆಸರು ಕೇಳಿ ಬಂದಿರೋದು, ಅದರಲ್ಲಿ ಒಂದಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ, ಕೆಲವೊಂದಷ್ಟು ರೀಸನ್ಸ್ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ನ ಕೆಂಗಣ್ಣಿಗೆ ಮುಂದಿನ ದಿನದಲ್ಲಿ ಕಾರಣವಾಗುತ್ತೆ ಅನ್ನೋದಿರಬಹುದು, ಅಥವಾ ಇನ್ ಕೇಸ್ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅದು ಮುಖ್ಯಮಂತ್ರಿ ಆಗುವವರ ಕೆಂಗಣ್ಣಿಗೂ ಗುರಿಯಾಗಬಹುದು ಅನ್ನುವಂತ ಲೆಕ್ಕಾಚಾರ ಇರಬಹುದು. ಯಾಕಂದ್ರೆ ಕೆಲ ಶಾಸಕರು ಮುಂದಿನ ದಿನದಲ್ಲಿ ಮಂತ್ರಿ ಆಕಾಂಕ್ಷಿಗಳು ಆಗಿರೋದ್ರಿಂದ ಸದ್ಯದ ಮಟ್ಟಿಗೆ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹ ಬಹಳ ಪ್ರಮುಖ ವಿಚಾರ ಅಂದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಯಾವಾಗ ಕಂಟಕ ಶುರುವಾಗತ್ತೋ, ಯಾವಾಗ ಅಲಗಾಡೋದಕ್ಕೂ ಶುರುವಾಗತ್ತೋ, ಕುರ್ಚಿ ಕಣ್ಣು ಅಥವಾ ಕುರ್ಚಿ ಮೇಲೆ ದಲಿತ ನಾಯಕರು ಸೇರಿದಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ಚರ್ಚೆ ಕಾರಣವಾಗಿ ಹೈಕಮಾಂಡ್ ಹತ್ರ ಹೋಗಿ ಬರ್ತಾರೋ ಆಗ ಔತಣಕೂಟ ಏರ್ಪಡಿಸೋದು ಕೂಡ ಬಹುತೇಕ ಕಂಡು ಬಂದಿದೆ. ಸೊ ಹಾಗಾಗಿ ಇದು ಶಕ್ತಿ ಪ್ರದರ್ಶನ ಅನ್ನುವಂಥ ಪ್ರಶ್ನೆ. ಫಾರಿನ್ ಪ್ರವಾಸಕ್ಕೆ ಶಾಸಕರಿಗ ತೆರಳಿದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಕರೆ ಮಾಡಿದ್ದಾರೆ. ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಮಾತುಕತೆಯಾಗಿದೆ. ಫಾರಿನ್ ಪ್ರವಾಸಕ್ಕೆ ಸ್ಪಾನ್ಸರ್ ಮಾಡಿರೋದು ಯಾರು, ಈ ಪ್ರಶ್ನೆ ಕೇಳಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಸದ್ಯದ ಬೆಳವಣಿಗೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಬಂಡೆ ಆಪ್ತರು ಕಣ್ಣಿಟ್ಟಿದ್ದಾರೆ. ವಿದೇಶಕ್ಕೆ ತೆರಳಿರುವ ಶಾಸಕರ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದಾರೆ. ಸಿದ್ದು ಆಪ್ತರ ಮುಂದಿನ ಹೆಜ್ಜೆಯನ್ನ ನೋಡಿ ಡಿಕೆ ಬಣ ಎಚ್ಚರಿಕೆಯ ಹೆಜ್ಜೆಯನ್ನ ಇಡತ್ತೆ. ಈಗ ಬಹುತೇಕ ನಮಗೆ ಕನ್ಫರ್ಮ್ ಆಗ್ತಾ ಇದೆ ಆಂತರಿಕವಾಗಿ ಏನೋ ನಡೀತಾ ಇದೆ ಅನ್ನೋದು. ಯಾಕಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಜಸ್ಟ್ ನೀವು ಗಮನಿಸಿದ್ರೆ ಕೊಟ್ಟಂತ ಹೇಳಿಕೆ ಸ್ಪಾನ್ಸರ್ ಯಾರು ಕೊಟ್ಟಿದಾರೋ ನಮಗೆ ಗೊತ್ತಿಲ್ಲ ಅನ್ನೋದೇ ಹೇಳಿದ್ರು. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಹುತೇಕ ಶಾಸಕರು ಈಗ ಫಾರಿನ್ ಟ್ರಿಪ್ ಮಾಡ್ತಾ ಇರೋದ್ರಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಸದ್ಯದ ಬೆಳವಣಿಗೆ ಏನೇನಾಗ್ತಾ ಇದೆ ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬಟ್ ಇಷ್ಟಕ್ಕೆ ಕನಕಪುರ ಬಂಡೆ ಆಪ್ತರ ಸುಮ್ಮನಿರ್ತಾರ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಸಿಕ್ಕಿದ ಗ್ಯಾಪ್ ನಲ್ಲಿ ಒಂದು ಬಾರಿ ಅವ್ರ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ ಅಥವಾ ಪಕ್ಷ ಸಂಘಟನೆ ಮಾಡೋದಕ್ಕೆ ಅವರು ಬಹಳ ಶ್ರಮಿಸಿದ್ದಾರೆ, ಒಂದು ಅವಕಾಶ ಕೊಡಬೇಕು ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಇಂತಹ ಸ್ಟ್ರಾಂಗ್ ರೀಸನ್ ಸಿಕ್ತಾಗ ಸುಮ್ಮನಿರ್ತಾರ? ಚಲನವಲನದ ಮೇಲೆ ನಿಗಾ ಇಟ್ಟಿದ್ದಾರೆ. ಅಂದ್ರೆ ಇಂಟೆಲಿಜೆನ್ಸ್ ನ ಮೂಲಕ ನಿಗಾ ಇಟ್ಟಿರೋದು ಗೊತ್ತಾಗ್ತಾ ಇದೆ. ಸಿದ್ದು ಆಪ್ತರ ಮುಂದಿನ ಹೆಜ್ಜೆ ಏನಿರತ್ತೆ, ಏನೇನು ಮಾತನಾಡಬಹುದು, ಅಧ್ಯಯನ ಕೇವಲ ರೀಸನ್ ಅಷ್ಟೇನಾ, ಯಾವ್ಯಾವ ಮಾತುಕತೆಯ ಲೆಕ್ಕಾಚಾರ ಹಾಕೊಂಡು ಹೋಗಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ಡಿಕೆ ಬಣ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ.